ದಾರಿ ನಡೆದ ಅಂತಾರೆ ಮಪ್ಪಾಜಿ ಮುದ್ದು ಮಾಲಪ್ಪ ಒಂದ್ಸರಿ ಹೋಗೇನ್ರಪ್ಪ ಇನ್ನೊಂದ್ಸರಿ ಹೋಗೇನ್ರಪ್ಪ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಮಲೆ ಮಹದೇಶ್ವರ ಬೆಟ್ಟ ದಕ್ಷಿಣ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನಲ್ಲಿರುವ ಈ ಪಟ್ಟಣ ಮೈಸೂರಿಂದ ಸುಮಾರು 150 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು 210 ಕಿಲೋಮೀಟರ್ ದೂರದಲ್ಲಿದೆ. ಇದು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಂದ ಲಕ್ಷಾಂತರ ಯಾತ್ರಿಕರನ್ನ ಆಕರ್ಷಿಸುವ ಪ್ರವಾಸಿ ತಾಣವಾಗಿದೆ. ಸ್ನೇಹಿತರೆ, ಈ ಬೆಟ್ಟದ ಎತ್ತರ ಸಮುದ್ರ ಮಟ್ಟಕ್ಕಿಂತ ಸುಮಾರು 3000ಕ್ಕೂ ಹೆಚ್ಚು ಅಡಿ ಎತ್ತರದಲ್ಲಿದೆ. ದಟ್ಟವಾದ ಕಾಡುಗಳ ನಡುವೆ ಇರುವ ಈ ದೇವಾಲಯ ಯಾತ್ರಿಕರನ್ನು ಮಾತ್ರವಲ್ಲದೆ ಪ್ರಕೃತಿ ಪ್ರಿಯರಿಗೆ ಆಕರ್ಷಣಾ ಕೇಂದ್ರವಾಗಿದೆ. ಈ ಬೆಟ್ಟಕ್ಕೆ ಹೋಗೋ ದಾರಿ ಸುಸಜ್ಜಿತ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳೊಂದಿಗೆ ಉತ್ತಮವಾಗಿ ಅಭಿವೃದ್ಧಿಗೊಂಡಿದೆ. ಸುಮಾರು ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ಹೋಗೋಕೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಈ ಸ್ಥಳಕ್ಕೆ ತಲುಪ್ತಾ ಇದ್ರು. ಈ ಬೆಟ್ಟಕ್ಕೆ ಪ್ರತಿದಿನ ಮೈಸೂರು, ಬೆಂಗಳೂರು, ಚಾಮರಾಜನಗರ, ಗುಂಡ್ಲುಪೇಟೆಗಳಿಂದ ಸರ್ಕಾರಿ ಬಸ್ಗಳು ಬಹಳಷ್ಟಿವೆ. ಇದಲ್ಲದೆ ಪಾದಯಾತ್ರೆಯ ಮೂಲಕ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಪೂಜಾ ಸಾಮಗ್ರಿಗಳ ಮಾರಾಟ ಮಾಡುವ ಅನೇಕ ಅಂಗಡಿಗಳು ಕಾಣಸಿಗುತ್ತೆ. ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಮಾಡುವಾಗ ಅಂತರಗಂಗೆಯಲ್ಲಿ ಪವಿತ್ರ ಸ್ನಾನವೂ ಸೇರಿದೆ. ಮುಖ್ಯವಾಗಿ ಭಕ್ತರು ಹೆಚ್ಚಾಗಿ ಭೇಟಿ ನೀಡುವ ಈ ದೇವಾಲಯದಲ್ಲಿ ನಾಗಮಲೆ ಕೂಡ ಒಂದು. ಈ ದೇವಾಲಯದ ಆಡಳಿತವನ್ನು ಕರ್ನಾಟಕ ಸರ್ಕಾರವು ಮುಜರಾಯಿ ಇಲಾಖೆಯ ಅಡಿಯಲ್ಲಿ ನೇಮಿಸಿದ ಒಂದು ಟ್ರಸ್ಟ್ನ ಸಮಿತಿಯು ಕಾರ್ಯನಿರ್ವಹಿಸುತ್ತದೆ. ಸ್ನೇಹಿತರೆ, ನಾವು ಮುಖ್ಯವಾಗಿ ಇಲ್ಲಿನ ಹಿನ್ನೆಲೆಯನ್ನು ತಿಳ್ಕೋಬೇಕಾದ್ರೆ ಸುಮಾರು 600 ವರ್ಷಗಳ ಹಿಂದೆ ಶಿವನು ಶ್ರವಣಾಸುರ ಎಂಬ ದುಷ್ಟರಾಜನನ್ನ ನಾಶ ಮಾಡಲು ಭೂಮಿಯ ಮೇಲೆ ಮಹದೇಶ್ವರನಾಗಿ ಅವತರಿಸುತ್ತಾನೆ. ಆ ಸಂದರ್ಭದಲ್ಲಿ ಮಹದೇಶ್ವರರು ಇಲ್ಲಿಗೆ ಬಂದು ಈಗಲೂ ದೇವಾಲಯದ ಗರ್ಭಗುಡಿಯಲ್ಲಿ ತಪಸ್ಸು ಮಾಡ್ತಿರುವ ರೂಪದಲ್ಲಿ ಪೂಜಿಸಲ್ಪಡುವ ಲಿಂಗವಾಗಿ ನೆಲೆಸಿದ್ದಾರೆ ಎಂಬುದು ಒಂದು ನಂಬಿಕೆ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರು ಹುಲಿಯ ವಾಹನದ ಮೇಲೆ ಚಲಿಸ್ತಾ ಇದ್ದು ಬೆಟ್ಟದ ಸುತ್ತಮುತ್ತಲು ಅಲ್ಲಿ ವಾಸಿಸುವ ಜನರು ಮತ್ತು ಸಂತರನ್ನ ರಕ್ಷಿಸಲು ಹಲವಾರು ಪವಾಡಗಳನ್ನ ಮಾಡ್ತಿದ್ರು. ಇವರ ಪವಾಡಗಳ ಬಗ್ಗೆ ಹಳ್ಳಿಯ ಜನರು ಈಗಲೂ ಜನಪದ ಶೈಲಿಯಲ್ಲಿ ಹಾಡುಗಳನ್ನ ಹಾಡ್ತಾರೆ. ಕೇಳೋಕೆ ಬಹಳ ಸೊಗಸಾಗಿರುತ್ತೆ. ಶ್ರೀ ಮಲೆ ಮಹದೇಶ್ವರ ದೇವಾಲಯ ಪ್ರಾಚೀನ ಮತ್ತು ಪವಿತ್ರ ಯಾತ್ರಾ ಕೇಂದ್ರವಾಗಿದೆ. ಅಲ್ಲಿ ಮಹದೇಶ್ವರರು ವಾಸಿಸ್ತಾ ಇದ್ದು ವೈದ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿ ಸುತ್ತಮುತ್ತಲಿನ ಜನರಿಗೆ ಅಹಿಂಸಾ ಬೋಧನೆ ಮಾಡ್ತಾ ಇದ್ರು. ಈ ಪ್ರದೇಶದ ಜನರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವ್ಯವಹಾರಗಳನ್ನು ನೋಡಿಕೊಳ್ಳಲು ಸಂತ ಮಹದೇಶ್ವರರು ಇಲ್ಲಿ ಒಂದು ಮಠವನ್ನು ಸ್ಥಾಪಿಸಿ ತಮ್ಮ ಪವಾಡಗಳ ಮೂಲಕ ಬೆಟ್ಟದ ಬುಡಕಟ್ಟು ಜನಾಂಗದವರನ್ನು ಜ್ಞಾನೋದಯಗೊಳಿಸಿ ಅವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡರು ಎಂದು ಹೇಳಲಾಗುತ್ತೆ. ಸಂಪ್ರದಾಯದ ಪ್ರಕಾರ ದಂತಕಥೆಯಲ್ಲಿ ಗುರುತಿಸಲಾದ ಆನುಮಲೆ, ಜೇನುಮಲೆ, ತನುಮಲೆ, ಕಾಡುಮಲೆ, ಪಚ್ಚೆಮಲೆ, ಪವಲಮಲೆ, ಹೊನ್ನಾಚಿಮಲೆ ಈ 7 ಶಿಖರಗಳು ಒಟ್ಟಾಗಿ ಮಲೆ ಮಹದೇಶ್ವರ ಬೆಟ್ಟವನ್ನು ಆಕರ್ಷಿಸುತ್ತವೆ. ಮಲೆ ಮಹದೇಶ್ವರ ಬೆಟ್ಟ ಶ್ರೀಗಂಧ ಮತ್ತು ಬಿದಿರುಗಳಿಂದ ಸಮೃದ್ಧವಾಗಿರುವ ವಿಶಾಲವಾದ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಬೆಟ್ಟ ಮತ್ತು ಕಣಿವೆಗಳ ಭೂದೃಶ್ಯಗಳ ಜೊತೆ ಸದಾ ಹಸಿರಿನಿಂದ ಆವೃತವಾಗಿದೆ. ಮುಖ್ಯವಾಗಿ ಈ ಕಾಡಿನಲ್ಲಿ ಆನೆಗಳು, ಕಾಡೆಮ್ಮೆ, ಸಾಂಬಾರ್ಗಳು, ಜಿಂಕೆಗಳು, ನರಿಗಳು, ಕರಡಿಗಳು, ಮುಳ್ಳುಹಂದಿ ಇತ್ಯಾದಿಗಳನ್ನ ಆಗಾಗ ನೋಡಲು ಸಿಗುತ್ತೆ.
ಜೊತೆಗೆ ಹುಲಿಗಳು, ಚಿರತೆಗಳು ಮತ್ತು ಕಾಡು ನಾಯಿಗಳು ಸೇರಿದಂತೆ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ಈ ಕಾಡಿನಲ್ಲಿ ವಾಸಿಸುತ್ತವೆ. ಇದರ ಜೊತೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಮಧ್ಯಾಹ್ನ 12ರಿಂದ 3 ತನಕ ಹಾಗೂ ರಾತ್ರಿ ವೇಳೆ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲೇ ರಾತ್ರಿ ಸಮಯದಲ್ಲಿ ಉಳ್ಕೊಳ್ಳೋಕೆ ಪಕ್ಕದಲ್ಲೇ ದೊಡ್ಡದಾಗಿ ಹಾಲ್ ಮತ್ತು ರೂಮ್ಗಳು ಸಿಗುತ್ತೆ. ಇಲ್ಲಿನ ಮುಖ್ಯ ದಿನಗಳು ಅಂದ್ರೆ ಅಮಾವಾಸ್ಯೆ, ಹುಣ್ಣಿಮೆ, ಶಿವರಾತ್ರಿ, ಕಾರ್ತಿಕ ಮಾಸದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರ್ತಾರೆ. ಈ ದೇವಾಲಯದಲ್ಲಿ ಮುಖ್ಯವಾಗಿ ಪ್ರತಿದಿನ ಚಿನ್ನ ಲೇಪಿತ ಹಾಗೂ ಬೆಳ್ಳಿ ಲೇಪಿತವಾಗಿರುವ ತೇರಿನ ಜೊತೆ ಹುಲಿ ವಾಹನವನ್ನು ಎಳೆಯುವ ಮೂಲಕ ಭಕ್ತಾದಿಗಳು ತಮ್ಮ ಹರಕೆಗಳನ್ನ ತೀರಿಸ್ಕೊಳ್ತಾರೆ. ಅದಕ್ಕಾಗಿ ಪ್ರತ್ಯೇಕವಾಗಿ ಟಿಕೆಟ್ ಚಾರ್ಜ್ ಕೂಡ ಇರುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ಸ್ವಾಮಿಯ ದರ್ಶನದ ಸಮಯ ಬಂದು ಬೆಳಿಗ್ಗೆ 5ರಿಂದ ಸಂಜೆ 8:30 ತನಕ ಅವಕಾಶ ಇರುತ್ತೆ. ಹಾಗೆ ಅಭಿಷೇಕದ ಸಮಯ ಬಂದು ಬೆಳಿಗ್ಗೆ 7ರಿಂದ ಸಂಜೆ 6 ತನಕ ಅವಕಾಶ ಇರುತ್ತೆ. ಸ್ನೇಹಿತರೆ, ಮಲೆ ಮಹದೇಶ್ವರ ಸ್ವಾಮಿಯ ಆಶೀರ್ವಾದ ಸದಾಕಾಲ ನಿಮಗೆ ಇರಲಿ ಅಂತ ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.